ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತಿನ ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ. ಅದಕ್ಕೂ ಮೊದಲು ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸಿಎಂ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. ಕರ್ನಾಟಕ ಸಿವಿಲ್ ಸೇವಾ ಹುದ್ದೆ ಆಕಾಂಕ್ಷಿಗಳಿಗೆ ನೇಮಕಾತಿಗೆ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಸಲಾಗಿದೆ. ಅಲ್ಲದೆ 22 ದಲಿತ ಮಠಗಳಿಗೆ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಬಳಿ ಜಾಗ ಮಂಜೂರಿಗೆ ಒಪ್ಪಿಗೆ ಸೂಚಿಸಲಾಗಿದೆ. ಜೊತೆಗೆ ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯಕ್ಕೆ ಮನೆ ನಿರ್ಮಾಣಕ್ಕೆ 100 ಕೋಟಿ ರೂಪಾಯಿ ನೀಡಲು ನಿರ್ಧರಿಸಲಾಗಿದೆ. ಉಡುಪಿ ಪರ್ಯಾಯ ಮಹೋತ್ಸವದ ಸಂದರ್ಭ ಡಿಸಿ ಕೇಸರಿ ಧ್ವಜ ಹಾರಿಸಿದ್ದ ಪ್ರಕರಣ ಇದೀಗ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ. ದೇವಸ್ಥಾನಗಳಲ್ಲಿ ಕೇಸರಿ ಸೇರಿದಂತೆ ಯಾವುದೇ ಧ್ವಜ ಹಾರಿಸಬೇಡಿ ಅಂತ ನಿನ್ನೆ ಮಾಜಿ ಸಚಿವ ರಾಮನಾಥ್ ರೈ ಕರೆ ಕೊಟ್ಟಿದ್ರು. ರಾಮನಾಥ್ ರೈ ಹೇಳಿಕೆಯನ್ನ ಹಿಂದೂ ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣದ ಬಿ ರಿಪೋರ್ಟ್ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ಆದೇಶವನ್ನು ಕೋರ್ಟ್ ಮುಂದೂಡಿದೆ. ಬಿ ರಿಪೋರ್ಟ್ ಪ್ರಶ್ನಿಸಿ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದರು. ಅರ್ಜಿ ಕುರಿತ ವಾದ ಪ್ರತಿವಾದ ಆಲಿಸಿರೋ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಜನವರಿ 28ಕ್ಕೆ ಮುಂದೂಡಿಕೆ ಮಾಡಿದೆ. ದಾವೋಸ್ನಲ್ಲಿ ನಡೀತಾ ಇರುವ ಆರ್ಥಿಕ ಶೃಂಗಸಭೆಯಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಡಿಸಿಎಂ ಡಿಕೆಶಿ ಪಾಲ್ಗೊಂಡಿದ್ದಾರೆ. ಕರ್ನಾಟಕದ ಟೈರ್ 2 ನಗರಗಳಲ್ಲಿ ಎಐ, 5G ಮತ್ತು ಸೈಬರ್ ಸುರಕ್ಷತೆ ವಿಸ್ತರಣೆ ಕುರಿತು ಟೆಕ್ ಮಹೀಂದ್ರ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಡಿಸಿಎಂ ಡಿಕೆಶಿ ಹಾಗೂ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅಗತ್ಯವಿರುವ ಎಲ್ಲ ಮೂಲ ಸೌಕರ್ಯ ನೀಡುವ ಬಗ್ಗೆ ಭರವಸೆ ನೀಡಲಾಯಿತು. ಬೆಂಗಳೂರು ಏರ್ಪೋರ್ಟ್ನಲ್ಲಿ ವಿದೇಶಿ ಮಹಿಳೆಗೆ ಏರ್ಪೋರ್ಟ್ ಸಿಬ್ಬಂದಿ ಲೈಂಗಿಕ ಕಿರುಕುಳ ನೀಡಿರೋ ಆರೋಪ ಕೇಳಿಬಂದಿದೆ. ಅಫಾನ್ ಅಹಮದ್ ಎಂಬಾತ ಚೆಕಿಂಗ್ ವೇಳೆ ನಿಮ್ಮ ಬ್ಯಾಗ್ನಲ್ಲಿ ಬೀಪ್ ಸೌಂಡ್ ಬರ್ತಿದೆ, ಪ್ರತ್ಯೇಕವಾಗಿ ಚೆಕ್ ಮಾಡಬೇಕು ಅಂತ ಪುರುಷರ ಶೌಚಾಲಯಕ್ಕೆ ಕರೆದೊಯ್ದು ಅನುಚಿತವಾಗಿ ವರ್ತಿಸಿದ್ದಾರಂತೆ. ಮಹಿಳೆ ದೂರಿನ ಅನ್ವಯ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಹಸೀಲ್ದಾರ್ ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪಿಸಿ ತಹಸೀಲ್ದಾರ್ ಮುಂದೆಯೇ ಆತ್ಮಹತ್ಯೆಗೆ ಉಪ ತಹಸೀಲ್ದಾರ್ ಯತ್ನಿಸಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಘಟನೆ ನಡೆದಿದೆ. ಉಪ ತಹಸೀಲ್ದಾರ್ ತನ್ವೀರ್ ಅಹಮದ್ ಸೂಸೈಡ್ಗೆ ಪ್ರಯತ್ನ ಪಟ್ಟಿದ್ದಾರೆ. ಸದ್ಯ ತನ್ವೀರ್ ಅಹಮದ್ಗೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಬರೋಬ್ಬರಿ 38 ಕೋಟಿ ಮೌಲ್ಯದ ಮಾದಕ ವಸ್ತು ಜಪ್ತಿ ಮಾಡಿದ್ದಾರೆ. ಬ್ರೆಜಿಲ್ನಿಂದ ಬೆಂಗಳೂರಿಗೆ ಸರಬರಾಜು ಆಗ್ತಾ ಇದ್ದ 38.60 ಕೋಟಿ ಮೌಲ್ಯದ 7.72 ಕೆಜಿ ಕೊಕೇನ್ ಸೀಸ್ ಮಾಡಲಾಗಿದೆ. ಘಟನೆ ಸಂಬಂಧ ಓರ್ವನನ್ನ ವಶಕ್ಕೆ ಪಡೆದಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಲಕ್ಕುಂಡಿಯಲ್ಲಿ ತಮ್ಮ ಜಾಗದಲ್ಲಿ ದೊರೆತ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿ ಪ್ರಜ್ವಲ್ ರಿತ್ತಿ ಕುಟುಂಬ ಪ್ರಾಮಾಣಿಕತೆ ಮೆರೆದಿತ್ತು. ಇದೀಗ ಪ್ರಾಮಾಣಿಕತೆ ಮೆರೆದ ಪ್ರಜ್ವಲ್ ಕುಟುಂಬಕ್ಕೆ ಗ್ರಾಮ ಪಂಚಾಯತ್ ಫ್ರೀ ಸೈಟ್ ಘೋಷಣೆ ಮಾಡಿದೆ. ಇನ್ನು 7ನೇ ದಿನವಾದ ಇವತ್ತಿನ ಕಾರ್ಯಾಚರಣೆ ವೇಳೆ ತಾಮ್ರದ ಲೋಹ, ಕವಡೆ ಮತ್ತೆ ಮೂಳೆಗಳು ಪತ್ತೆಯಾಗಿವೆ. ಗಣರಾಜ್ಯೋತ್ಸವದ ವೇಳೆ ಭಯೋತ್ಪಾದಕ ದಾಳಿ ನಡೆಯುವ ಸಾಧ್ಯತೆ ಬಗ್ಗೆ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆ ಮೂಲಕ ಪಂಜಾಬಿ ಗ್ಯಾಂಗ್ಸ್ಟರ್ಗಳು ದಾಳಿ ನಡೆಸುವ ಸಾಧ್ಯತೆ ಇದೆ ಅಂತ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿದೆ. ಈ ಹಿನ್ನೆಲೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಚುನಾವಣಾ ಆಯೋಗವು ನಟ ದಳಪತಿ ವಿಜಯ್ ಅವರ ತಮಿಳಿಕ ವೆಟ್ರಿ ಕಳಗಂ ಪಕ್ಷಕ್ಕೆ ವಿಜಲ್ ಚಿಹ್ನೆ ನೀಡಿದೆ. ತಮಿಳುನಾಡಿನಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಚಿಹ್ನೆಯಾಗಿ ಇದನ್ನು ನೀಡಲಾಗಿದೆ. ತಮಿಳಿಕ ವೆಟ್ರಿ ಕಳಗಂಗೆ ಪಕ್ಷಕ್ಕೆ 2024ರಲ್ಲಿ ಚುನಾವಣಾ ಆಯೋಗದಿಂದ ಅಧಿಕೃತ ಮಾನ್ಯತೆ ಸಿಕ್ಕಿತ್ತು. ಜಾರ್ಖಂಡ್ನ ದಿಯೋಕರ್ನಲ್ಲಿ ಭಯಾನಕ ರೈಲು ಅಪಘಾತ ಸಂಭವಿಸಿದೆ. ರೈಲ್ವೆ ಕ್ರಾಸಿಂಗ್ನಲ್ಲಿ ರೈಲು ಬರ್ತಾ ಇದ್ರು ಲಾರಿ ಚಾಲಕ ಟ್ರ್ಯಾಕ್ ಕ್ರಾಸ್ ಮಾಡಲು ಮುಂದಾಗಿದ್ದಾನೆ. ಈ ವೇಳೆ ರೈಲು ಎಂಜಿನ್ ಟ್ರಕ್ಗೆ ಡಿಕ್ಕಿ ಹೊಡೆದಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಭಯಾನಕ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ರಿಲಯನ್ಸ್ ಫೌಂಡೇಶನ್ನ ಸಂಸ್ಥಾಪಕಿ ಮತ್ತು ಅಧ್ಯಕ್ಷೆ ನೀತಾ ಅಂಬಾನಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಸಂಸ್ಥೆಯಲ್ಲಿ ಮಕ್ಕಳೊಂದಿಗೆ ಹೃದಯಸ್ಪರ್ಶಿ ಕ್ಷಣಗಳನ್ನು ಕಳೆದಿದ್ದಾರೆ. ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಅವರು ಮುಂದಿನ 5 ವರ್ಷಗಳಲ್ಲಿ 5 ಕೋಟಿ ರೂಪಾಯಿಗಳ ದೇಣಿಗೆ ನೀಡೋದಾಗಿ ಘೋಷಿಸಿದರು. ಈ ಮೂಲಕ ದೃಷ್ಟಿಹೀನ ಮಕ್ಕಳ ಶ್ರೇಯೋಭಿವೃದ್ಧಿಗೆ ರಿಲಯನ್ಸ್ ಫೌಂಡೇಶನ್ ಬದ್ಧ ಅಂತ ಹೇಳಿದರು. ದಾವೋಸ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಶ್ಲಾಘಿಸಿದ್ದಾರೆ. ಮೋದಿ ತಮ್ಮ ಸ್ನೇಹಿತ ಎಂದಿರೋ ಟ್ರಂಪ್ ಭಾರತದೊಂದಿಗೆ ಉತ್ತಮ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಭರವಸೆ ನೀಡಿದ್ದಾರೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ಜಾಗತಿಕವಾಗಿ ಪ್ರಯೋಜನ ನೀಡುತ್ತೆ ಎಂದು ಕೂಡ ಟ್ರಂಪ್ ಹೇಳಿದ್ದಾರೆ.
ಅಮೆರಿಕ ಗ್ರೀನ್ಲ್ಯಾಂಡ್ ಸ್ವಾಧೀನಕ್ಕೆ ಮುಂದಾಗಿರುವ ಬೆನ್ನಲ್ಲೇ ರಷ್ಯಾ ಅಧ್ಯಕ್ಷ ಪುಟಿನ್ ಈ ವಿಚಾರದಲ್ಲಿ ನಮಗೆ ಆಸಕ್ತಿ ಇಲ್ಲ ಎಂದಿದ್ದಾರೆ. ಇದೇ ವೇಳೆ ಗಾಜಾ ಶಾಂತಿ ಮಂಡಳಿಗೆ $100 ಕೋಟಿ ದೇಣಿಗೆ ನೀಡಲು ಸಿದ್ಧ, ಆದರೆ ಇದು ರಷ್ಯಾ ಉಕ್ರೇನ್ ಯುದ್ಧ ನಿಂತಾಗ ಮಾತ್ರ ಅಂತ ಕಂಡೀಷನ್ ಹಾಕಿದ್ದಾರೆ. ಮೆಡಿಟರೇನಿಯನ್ ಸಮುದ್ರದಲ್ಲಿ ಸೃಷ್ಟಿಯಾಗಿರೋ ಹ್ಯಾರಿ ಚಂಡಮಾರುತ ಇಟಲಿಯ ಸಿಸಿಲಿ ದ್ವೀಪದಲ್ಲಿ ಸುನಾಮಿ ರೀತಿಯ ಪರಿಸ್ಥಿತಿ ನಿರ್ಮಿಸಿದೆ. ಭಾರೀ ವೇಗದಲ್ಲಿ ಚಂಡಮಾರುತ ದ್ವೀಪಕ್ಕೆ ಅಪ್ಪಳಿಸಿದೆ. ಪರಿಣಾಮ ದ್ವೀಪದಾದ್ಯಂತ ರಸ್ತೆಗಳು ನದಿಗಳಂತಾಗಿವೆ. ಮುನ್ನೆಚ್ಚರಿಕಾ ಕ್ರಮವಾಗಿ ದ್ವೀಪದಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಭಾರತದಲ್ಲಿ ನಡೆಯಲಿರುವ ಟಿ20 ವಿಶ್ವಕಪ್ ಟೂರ್ನಿಗೆ ತಮ್ಮ ತಂಡವನ್ನ ಕಳಿಸದಿರಲು ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ನಿರ್ಧರಿಸಿದೆ. ಬಾಂಗ್ಲಾ ಬದಲು ಸ್ಕಾಟ್ಲೆಂಡ್ ತಂಡವನ್ನ ಟೂರ್ನಿಯಲ್ಲಿ ಸೇರಿಸಿಕೊಳ್ಳಲು ಐಸಿಸಿ ನಿರ್ಧರಿಸಿದೆ. ಬಾಂಗ್ಲಾ ಮತ್ತು ಭಾರತದ ಮಧ್ಯೆ ಉದ್ಭವಿಸಿರೋ ಬಿಕ್ಕಟ್ಟಿನಿಂದಾಗಿ ಪಂದ್ಯಕ್ಕೆ ಆಗಮಿಸದಿರಲು ಬಿಸಿಬಿ ಈ ನಿರ್ಧಾರವನ್ನು ಕೈಗೊಂಡಿದೆ. ಮನ್ರೇಗಾ ಹೆಸರು ಬದಲಿಸಿರೋ ಕೇಂದ್ರ ಸರ್ಕಾರದ ವಿರುದ್ಧ ಸರ್ಕಾರ ಖಂಡನಾ ನಿರ್ಣಯ ರೆಡಿ ಮಾಡಿದೆ. ಅದಕ್ಕಾಗಿಯೇ ಇವತ್ತಿನಿಂದ ವಿಶೇಷ ಅಧಿವೇಶನವೂ ಶುರುವಾಗಿದೆ. ಆದರೆ ಜಂಟಿ ಅಧಿವೇಶನದಲ್ಲಿ ಗವರ್ನರ್ ಸರ್ಕಾರದ ಪೂರ್ತಿ ಭಾಷಣ ಓದಿಲ್ಲ. ಇದರಿಂದ ಕೆರಳಿದ ಕಾಂಗ್ರೆಸ್ಸಿಗರು ಗವರ್ನರ್ಗೆ ಮುತ್ತಿಗೆ ಹಾಕಿದ್ರು, ಧಿಕ್ಕಾರ ಕೂಗಿದ್ರು. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ಗೂ ಹೋಗಲು ಸರ್ಕಾರ ನಿರ್ಧರಿಸಿದೆ. ಆದರೆ ರಾಜ್ಯಪಾಲರ ಬೆನ್ನಿಗೆ ಬಿಜೆಪಿ ಸೇರಿದಂತೆ ಪ್ರತಿಪಕ್ಷಗಳು ಬೆಂಬಲವಾಗಿ ನಿಂತಿವೆ. विधानमंडल के संयुक्त अधिवेशन में आप सभी का हार्दिक स्वागत करता हूं। जय हिंद, जय कर्नाटक। ಕಾಂಗ್ರೆಸ್ ಅವರು ಇಡೀ ಸದನವನ್ನು ಗೂಂಡಾಗಿರಿ ಮಾಡಿದರು. ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ 2 ಅಕ್ಷರವನ್ನ ಓದಿ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರು ನನ್ನ ಬಟ್ಟೆಯನ್ನ ಹರಿದು ಹಿಂದೆಯಿಂದ ಹರಿದಿದ್ದಾರೆ. ಮುಂದೆ ಬರ್ಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅವರಿಗೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ನೀವೇನು ಒಂದು ಭಾಷಣದಲ್ಲಿ ಬರ್ತಿದ್ದೀರಿ ಅದನ್ನ ಅವರು ತಿರಸ್ಕಾರ ಮಾಡಿದ್ದಾರೆ. ಸಂವಿಧಾನ ಬಾಧ್ಯತೆ ನಡ್ಕೋಬೇಕು. ಖಾಲಿ ಮಾಡಬೇಕು. ಕೇಂದ್ರ ಸರ್ಕಾರದ ವಿಬಿ ಜೀರಾಮ್ಜಿ ವಿರುದ್ಧ ಹೋರಾಡಲು ಕಾಂಗ್ರೆಸ್ ಸಜ್ಜಾಗ್ತಿದೆ. ಮೊದಲ ಹಂತವಾಗಿ ಅಧಿವೇಶನದಲ್ಲಿ ಖಂಡನಾ ನಿರ್ಣಯ ಪಾಸ್ ಮಾಡಲೆಂದೇ ವಿಶೇಷ ಅಧಿವೇಶನವನ್ನು ಕರೆದಿದೆ. ಜಂಟಿ ಅಧಿವೇಶನದ ಮೊದಲ ದಿನವೇ ಇತಿಹಾಸದ ಪುಟ ಸೇರಿಕೊಂಡಿದೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಸಂಪೂರ್ಣವಾಗಿ ಓದದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಷಣದ ಮೊದಲ 10 ಸಾಲು ಹಾಗೂ ಕೊನೆ ಪುಟದ 3 ಸಾಲು ಓದಿ ನಿರ್ಗಮಿಸಿದ್ದಾರೆ. ಅಷ್ಟೇ ಅಲ್ಲ, ಭಾಷಣದ ಕೊನೆ ಪೇಜ್ನಲ್ಲಿದ್ದ ಜೈ ಸಂವಿಧಾನ್ ಪದವನ್ನೇ ಬಿಟ್ಟಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ ಅಂದರೆ ಹೊರತು ಜೈ ಸಂವಿಧಾನ್ ಅನ್ನಲೇ ಇಲ್ಲ. विधानसभा के माननीय अध्यक्ष जी, माननीय मुख्यमंत्री जी, माननीय उप मुख्यमंत्री जी, विधान परिषद के सम्माननीय नेता प्रतिपक्ष, विधानसभा के माननीय नेता प्रतिपक्ष और माननीय मंत्रीगण एवं कर्नाटक विधानमंडल के सम्माननीय सदस्यगण, ಎಲ್ಲರಿಗೂ नमस्कार। मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ಹಾಗಾದ್ರೆ ರಾಜ್ಯಪಾಲರು ಓದೋದಿಲ್ಲ ಎಂಬ ಆ 11 ಪ್ಯಾರಾಗಳಾದ್ರೂ ಏನು? ವಿಬಿ ಜೀರಾಮ್ಜಿ ವಿರುದ್ಧ ಆ 11 ಪ್ಯಾರಾಗಳಲ್ಲಿ ಏನೆಲ್ಲ ಉಲ್ಲೇಖವಾಗಿದೆ ಅನ್ನೋದನ್ನ ನೋಡೋಣ. ಒಕ್ಕೂಟ ವ್ಯವಸ್ಥೆಗೆ ಕೇಂದ್ರ ಸರ್ಕಾರದಿಂದ ಧಕ್ಕೆಯಾಗಿದೆ. ಆರ್ಥಿಕ ನೀತಿಕಾರಕ ವಿಚಾರಗಳಲ್ಲಿ ದಮನಕಾರಿ ನೀತಿ ಅನುಸರಣೆಯಾಗ್ತಿದೆ. ಕೇಂದ್ರದ ಯೋಜನೆಗಳು, ಕೇಂದ್ರ ಪುರಸ್ಕೃತ ಯೋಜನೆಗಳು, ವಿಶೇಷ ಯೋಜನೆಗಳಲ್ಲಿ ಸದಾ ಅನ್ಯಾಯ ಆಗುತ್ತಲೇ ಇದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ 1.25 ಲಕ್ಷ ಕೋಟಿ ವಂಚನೆ ಮಾಡಿದೆ ಎಂದು ಉಲ್ಲೇಖಿಸಲಾಗಿದೆ. विधानमंडल के संयुक्त अधिवेशन में आप सभी का हार्दिक स्वागत करता हूं। जय हिंद, जय कर्नाटक। ಕೇಂದ್ರ ಸರ್ಕಾರದ ವಿರುದ್ಧ ಈ ಎಲ್ಲ ಅಂಶಗಳಿದ್ದ ಕಾರಣಕ್ಕೆ ಗವರ್ನರ್ ಪೂರ್ಣ ಭಾಷಣ ಮಾಡದೆ ಹೋಗಿದ್ದಾರೆ.
ರಾಜ್ಯಪಾಲರ ನಡೆ ವಿರುದ್ಧ ಸಮರ ಸಾರಿರುವ ಸರ್ಕಾರ ರಾಷ್ಟ್ರಗೀತೆ ಹಾಡದೆ ಸದನದಿಂದ ಹೊರಹೋಗಿದ್ದಕ್ಕೆ ಆಕ್ರೋಶ ಹೊರಹಾಕಿದೆ. ರಾಷ್ಟ್ರ ರಾಜ್ಯದ ಜನರ ಕ್ಷಮೆ ಕೇಳುವಂತೆ ಆಗ್ರಹಿಸಿದೆ. ಗವರ್ನರ್ ವಿರುದ್ಧ ಖಂಡನಾ ನಿರ್ಣಯಕ್ಕೂ ಮುಂದಾಗಿದೆ. ಸಂವಿಧಾನದ ಗಾರ್ಡಿಯನ್ ಆಗ್ತಕ್ಕಂಥ, ಪಾಲಕ ಆಗ್ತಕ್ಕಂಥ ರಾಜ್ಯಪಾಲರು ನಮ್ಮ ರಾಷ್ಟ್ರಗೀತೆಗೆ ಅವಮಾನಿಸಿರ್ತಕ್ಕಂಥದ್ದನ್ನು ಯಾರೂ ಸಹಿಸಿಕೊಳ್ಳೋದಿಲ್ಲ. ಸಂವಿಧಾನಕ್ಕೆ ನೀವು ದ್ರೋಹ ಮಾಡಿದ್ದೀರಿ, ಸಂವಿಧಾನಕ್ಕೆ ಅಗೌರವ ಮಾಡಿದ್ದೀರಿ, ಸದನಕ್ಕೆ ಅಗೌರವ ಮಾಡಿದ್ದೀರಿ. ಆದ್ದರಿಂದ ತಕ್ಷಣ ಕ್ಷಮೆ ಯಾಚಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ರಾಜ್ಯಪಾಲರು ಭಾಷಣವನ್ನು ಮಾಡದೇ ತೆರಳಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಹೋರಾಟ ಏನಾದರೂ ಮಾಡ್ತೀರಾ? ತಾವು ಯಾವ ರೀತಿಯಾಗಿ ಹೋರಾಟ ಮಾಡ್ತೀರಿ? ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಇನ್ನು ರಾಜ್ಯಪಾಲರ ನಡೆ, ಮನ್ರೇಗಾ ಮರುಸ್ಥಾಪನೆಗೆ ಸರ್ಕಾರ ಒತ್ತಡ ಹೇರುವ ಪ್ರಯತ್ನ ಮಾಡುತ್ತಿದೆ. ವಿಬಿ ಜೀರಾಮ್ಜಿ ರದ್ದು ಮಾಡುವವರೆಗೂ ವಿಧಾನಸಭಾ ಕ್ಷೇತ್ರವಾರು ರಾಜ್ಯ ರಾಷ್ಟ್ರ ಮಟ್ಟದ ಹೋರಾಟಕ್ಕೂ ಕರೆ ಕೊಟ್ಟಿದೆ. ವಿರೋಧ ಪಕ್ಷದವರು ಅದನ್ನು ಉದ್ದೇಶಪೂರ್ವಕವಾಗಿ ಡಿಫೆಂಡ್ ಮಾಡ್ಕೊತಾ ಇದ್ದಾರೆ. ಯಾಕಂತಂದ್ರೆ ಇವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ವಿರೋಧ ಪಕ್ಷದವರಿಗೆ ಕೇಂದ್ರ ಏನು ಮಾಡಿದ್ರು ಕೂಡ ಅದನ್ನು ಮಾಡಬೇಕು ಅಂತಕ್ಕಂಥದ್ದು, ಅದನ್ನು ಒಪ್ಕೋಬೇಕು ಅಂತಕ್ಕಂಥದ್ದು, ಅದನ್ನು ಸಮರ್ಥನೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಇವರಲ್ಲಿ ಇರ್ತಕ್ಕಂಥ ನೀತಿ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಗಾಂಧೀಜಿ ಹೆಸರನ್ನು ಕೂಡ ತೆಗೆದುಬಿಟ್ಟಿದ್ದಾರೆ. ಇಲ್ಲ, ನಾವು ಕೋರ್ಟ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆಯನ್ನು ಹೂಡಬೇಕು ಬೇಡವೋ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ. ಗೋ ಬ್ಯಾಕ್ ಗವರ್ನರ್, ತಳ್ಳಾಟ ನೂಕಾಟ, ರಣಾಂಗಣವೇ ಆಯ್ತು ವಿಧಾನಸೌಧ ಆವರಣ. ಸರ್ಕಾರದ ಭಾಷಣವನ್ನೂ ಓದದೆ ರಾಷ್ಟ್ರಗೀತೆಗೂ ಮುನ್ನ ವಿಧಾನಸಭೆಯಿಂದ ಹೊರಟ ಗವರ್ನರ್ಗೆ ಕಾಂಗ್ರೆಸ್ ಶಾಸಕರು ಘೆರಾವ್ ಹಾಕಿದ್ರು. ಗವರ್ನರ್ ಅಡ್ಡ ಹಾಕಲು ಯತ್ನಿಸಿದ ಶಾಸಕರನ್ನ ಮಾರ್ಷಲ್ಗಳು ಎಳೆದು ಹಾಕಿದ್ರು. ಗೋ ಬ್ಯಾಕ್ ಗವರ್ನರ್, ಗೋ ಬ್ಯಾಕ್ ಗವರ್ನರ್ ಎಂದು ಕೂಗಿದ್ರು. ಈ ವೇಳೆ ಎಂಎಲ್ಸಿ ಹರಿಪ್ರಸಾದ್ ಬಟ್ಟೆ ಹರಿದ್ರು. ಕೆಲವರು ಬಿಜೆಪಿ ನಾಯಕರೇ ಬಟ್ಟೆ ಹರಿದಿರೋದು ಮುಂದೆ ಬರಲು ಆಗದೆ ಹಿಂದಿನಿಂದ ದಾಳಿ ಮಾಡಿದ್ದಾರೆ ಎಂದು ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರು ನನ್ನ ಬಟ್ಟೆಯನ್ನ ಹರಿದು ಹಿಂದೆಯಿಂದ ಹರಿದಿದ್ದಾರೆ. ಮುಂದೆ ಬರ್ಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಅವ್ರಿಗೆ ರಣಹೇಡಿಗಳು, ಬ್ರಿಟಿಷರ ಬೂಟ್ ನೆಕ್ದವರು ಭಾರತೀಯ ಜನತಾ ಪಾರ್ಟಿಯವರು, RSS ಅವರು ಮುಂದೆ ಬಂದು ಹೋರಾಟ ಯಾವತ್ತೂ ಮಾಡ್ಲಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಗವರ್ನರ್ ಮೂಲಕ ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿ ಬಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ವ್ಯವಸ್ಥೆಯನ್ನು ಖಂಡಿಸ್ತೇವೆ. ರಾಜ್ಯಪಾಲರು ಸಂವಿಧಾನ ಬದ್ಧತೆಗೆ ನಡ್ಕೋಬೇಕು, ಇಲ್ಲಿಂದ ಖಾಲಿ ಮಾಡಬೇಕು. ಈ ಮಧ್ಯೆ ರಾಜ್ಯಪಾಲರ ನಿರ್ಗಮನ ನಡೆ ಬಗ್ಗೆ ಆಡಳಿತ ಹಾಗೂ ಪ್ರತಿಪಕ್ಷಗಳ ಮಧ್ಯೆ ವಾಗ್ಯುದ್ಧವೇ ನಡೆದಿದೆ. ರಾಜ್ಯಪಾಲರದು ಕೇಂದ್ರ ಸರ್ಕಾರದ ಅಣತೆಯಂತೆ ಕೆಲಸ ಮಾಡಕ್ ಬಂದವರ ಇಲ್ಲಿ. ನಿಮ್ಮ ಅಭಿಪ್ರಾಯ ಏನು? ಬಿಜೆಪಿಯವರ ಅಭಿಪ್ರಾಯ ಏನಂದ್ರೆ ಕೇಂದ್ರ ಸರ್ಕಾರದ ಅಣತೆಯಂತೆ ಕೆಲಸ ಮಾಡಲಿಕ್ಕೆ ನಾವು ನಮ್ಮ ಅಭಿಪ್ರಾಯವನ್ನ ರಾಜ್ಯಪಾಲರು ಓದಲೇಬೇಕಲ್ಲ. ನಮ್ಮ ಅಭಿಪ್ರಾಯ ಏನಿದೆ ಅಂತ ಸರ್ಕಾರದ ಅಭಿಪ್ರಾಯವನ್ನ ತಿಳಿಸ್ತೀವಿ ನಾವು. ಅದನ್ನ ರಾಜ್ಯಪಾಲರು ಹೇಳಲೇಬೇಕಲ್ಲ ರಾಜ್ಯದ ಜನಕ್ಕೆ. ವಿಧಾನಸಭಾ ಅಧಿವೇಶನದ ಕಲಾಪದಲ್ಲೇ ಇವತ್ತು ಒಂದಿನ ಕರಾಳ ದಿನ. ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಅಧಿವೇಶನವನ್ನ ಒಂದು ಕರಾಳ ರೀತಿಯಾಗಿ ನಡೆಸಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರು ಅವರ ಕರ್ತವ್ಯ ಏನಿದೆ, ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೇತುವೆಯಾಗಿ ಕೆಲಸ ಮಾಡೋದು ಅವರ ಕರ್ತವ್ಯ. ಆ ಕರ್ತವ್ಯ ರೀತಿಯಾಗಿ ಕೆಲಸವನ್ನ ಮಾಡಿದ್ದಾರೆ. ಇವ್ರು ಬಂದು ಎರಡು ಮಾತು ಹೇಳಿ ಹೋಗೋದಂಥದ್ದು ಬಹಳ ಖಂಡನೆ ಆಗುತ್ತೆ. ನಿಜವಾಗ್ಲೂ ಇದು ಕೇಂದ್ರದ ಕೈಗೊಂಬೆ ಆಗಿರುವಂತ ರಾಜ್ಯಪಾಲರನ್ನ ವಜಾ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಕೇಂದ್ರ ಸರ್ಕಾರದ ಮೇಲೆ ಒಂದು ದ್ವೇಷ ರಾಜಕಾರಣವನ್ನ ಮಾಡೋದಕ್ಕೆ ಈ ಸದನವನ್ನ ಬಳಸ್ಕೊಳ್ಳೋದಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ, ಇದು ಖಂಡಿತ ಸರಿಯಲ್ಲ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂತ ದಾರಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಸಾಗ್ತಾ ಇದೆ. ವಿಧಾನಸೌಧದಲ್ಲಿ ಹೀಗೆಲ್ಲ ಆಗ್ತಿರೋವಾಗಲೇ ನಾಳೆಯ ಸದನದಲ್ಲಿ ವಾಗ್ಯುದ್ಧಕ್ಕಾಗಿ ಸರ್ಕಾರ ಹಾಗೂ ಪ್ರತಿಪಕ್ಷಗಳು ಸಜ್ಜಾಗುತ್ತಿವೆ. ಸಚಿವ ಸಂಪುಟ ಸಭೆ ಮಾಡಿರುವ ಸರ್ಕಾರ ತಂತ್ರ ರೂಪಿಸಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಜಂಟಿ ಶಾಸಕಾಂಗ ಪಕ್ಷದ ಸಭೆ ಮಾಡಿರುವ ಬಿಜೆಪಿ ಜೆಡಿಎಸ್ ರಣತಂತ್ರ ರೂಪಿಸಿವೆ. ನಾಳೆಯ ಕಲಾಪದಲ್ಲಿ ವಿಬಿ ಜೀರಾಮ್ಜಿ ಕಾಯ್ದೆ ಅನುಕೂಲಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪಾಠ ಮಾಡಿದ್ದಾರೆ ಕೇಂದ್ರ ಸಚಿವರುಗಳಾದ ಕುಮಾರಸ್ವಾಮಿ ಹಾಗೂ ಶಿವರಾಜ್ ಸಿಂಗ್ ಚೌಹಾಣ್. सिद्धरमैया जी, ये पार्लियामेंट का बनाया हुआ कानून है जिसमें 100 के बजाय 125 डेज की गारंटी दी गई है
अब पता नहीं शिव कुमार जी के कारण उनकी मानसिकता कैसी है कि वो समझ ही नहीं पा रहे हैं। अब ये कांग्रेस की सरकार में स्टीयरिंग दो है, इंजन गायब है, और इसलिए सिद्धरामैया जी भी काम की गारंटी नहीं समझ पा रहे हैं। ಹೀಗೆ ಸರ್ಕಾರ ಮತ್ತು ಪ್ರತಿಪಕ್ಷಗಳು ಕದನಕ್ಕೆ ಸಜ್ಜಾಗುತ್ತಿವೆ. ನಾಳೆ ಉಭಯ ಸದನಗಳಲ್ಲಿನ ಆರೋಪ ಪ್ರತ್ಯಾರೋಪಗಳು ಕುತೂಹಲ ಮೂಡಿಸಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರ್ನಾಟಕ ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ಮನ್ರೇಗಾ ವಿಷಯದಲ್ಲಿ ರಣಾಂಗಣ ಸೃಷ್ಟಿಯಾಯಿತು. ಅತ್ತ ದೆಹಲಿಯಲ್ಲಿ ಮನ್ರೇಗಾ ಬಚಾವೋ ಆಂದೋಲನಕ್ಕೆ ರಾಹುಲ್ ಚಾಲನೆ ಕೊಟ್ಟರು. ಮನ್ರೇಗಾ ಉಳಿಸಲು ಕಾರ್ಮಿಕರೆಲ್ಲ ಬೀದಿಗಿಳಿಯಲು ಕರೆ ಕೊಟ್ಟರು. ಇನ್ನೊಂದು ಕಡೆ ರಾಮ್ಜಿ ಹೆಸರನ್ನ ತಪ್ಪಾಗಿ ಹೇಳಿದ ರಾಹುಲ್ ಮೇಲೆ ಬಿಜೆಪಿ ರಾಮಬಾಣ ಪ್ರಯೋಗಿಸಿದೆ. ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆಯನ್ನ ವಿಕಸಿತ ಭಾರತ್ ರಾಮ್ಜಿ ಎಂದು ಕೇಂದ್ರ ಸರ್ಕಾರ ಮರುನಾಮಕರಣ ಮಾಡಿದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿ ನಡೆಸಿದರು. ಹೊಸ ಯೋಜನೆಯ ವಿರುದ್ಧ ರಾಷ್ಟ್ರವ್ಯಾಪಿ ಪ್ರತಿಭಟನೆಗೂ ಇವತ್ತು ರಾಹುಲ್ ಗಾಂಧಿ ಕರೆ ನೀಡಿದರು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರುವ ಜವಾಹರ್ ಭವನದಲ್ಲಿ ರಾಷ್ಟ್ರೀಯ ಮನ್ರೇಗಾ ಕಾರ್ಮಿಕರ ಸಮಾವೇಶದಲ್ಲಿ ಮನ್ರೇಗಾ ಬಚಾವೋ ಆಂದೋಲನಕ್ಕೂ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಲೆಗೆ ಟವೆಲ್ ಕಟ್ಟಿ ಕೈಗೆ ಪಿಕಾಸಿಯನ್ನು ಕೊಟ್ಟು ಕಾರ್ಮಿಕರು ಅಭಿನಂದನೆ ಸಲ್ಲಿಸಿದರು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಬಡವರ ಕೆಲಸದ ಅಧಿಕಾರವನ್ನ ಕಸಿದುಕೊಳ್ಳುತ್ತಿದೆ. ಮೋದಿ ಸರ್ಕಾರ ಲಕ್ಷಾಂತರ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದೆ ಅಂತ ವಾಗ್ದಾಳಿ ಮಾಡಿದರು. इसमें लोगों की आवाज थी, मजदूरों की आवाज थी, रिस्पेक्ट थी, और सबसे जरूरी अधिकार शब्द. हर गरीब व्यक्ति को इस योजना ने रोजगार का अधिकार दिया. अब उस कॉन्सेप्ट को नरेंद्र मोदी जी और बीजेपी खत्म करना चाहते हैं. काले कानून लाए, मगर किसानों ने उनको रोक दिया. ವಾಗ್ದಾಳಿ ನಡೆಸಿದ ಬೆನ್ನಲ್ಲೇ ರಾಮ್ಜಿ ಯೋಜನೆಯ ಹೆಸರನ್ನು ಹೇಳಲು ತಡವರಿಸಿದ ರಾಹುಲ್ ಗಾಂಧಿ ವಿಬಿ ರಾಮ್ಜಿ ಹೆಸರನ್ನ ಗ್ರಾಮ್ಜಿ ಅಂತಾನೂ ವ್ಯಂಗ್ಯಾನೂ ಮಾಡಿದರು. नोटबंदी, गलत जीएसटी, और अब ये इसका नए लॉ का नाम क्या है, मैं नाम ही नहीं जानता इसका क्या है. ग्राम जी क्या है, ग्राम जी पता नहीं क्या. ರಾಹುಲ್ ಗಾಂಧಿ ರಾಮ್ಜಿ ಅನ್ನೋದಕ್ಕೆ ತಡವರಿಸಿದ್ರೆ, ಇನ್ನೊಂದು ಕಡೆ ಖರ್ಗೆ ಅವರು ರೈತರು ಕೃಷಿ ಕಾನೂನು ವಿರುದ್ಧ ಬೀದಿಗಿಳಿದಂತೆ ಕಾರ್ಮಿಕರು ಬೀದಿಗಿಳಿಬೇಕು ಅಂತ ಕರೆ ಕೊಟ್ರು. कृषि 3 कानून काले कानून को हटाने के लिए जो किसान ने काम किया वही काम मनरेगा वालों को करना होगा, लड़ना होगा. और दूसरी बात मैं ये कहूंगा कि जब तक आप नहीं लड़ते आपको कुछ नहीं मिलता. ರಾಹುಲ್ ಗಾಂಧಿ ರಾಮ್ಜಿ ಹೆಸರನ್ನ ಹೇಳಲು ವಿರೋಧಿಸಿಲ್ಲ. ಬದಲಿಗೆ ರಾಮನ ಹೆಸರು ಕಂಡ್ರೆ ಅವರಿಗೆ ಆಗಲ್ಲ, ಅದಕ್ಕೆ ಸರಿಯಾಗಿ ಉಚ್ಚರಿಸಿಲ್ಲ ಅಂತ ಬಿಜೆಪಿ ವಾಗ್ದಾಳಿ ಮಾಡಿದೆ. ಅಷ್ಟೇ ಅಲ್ಲ, ಇವತ್ತಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿ 2 ವರ್ಷ ಪರಿಪೂರ್ಣವಾಗಿದೆ. ಕೋಟ್ಯಾಂತರ ಜನ ರಾಮನನ್ನ ಆರಾಧಿಸ್ತಾ ಇದ್ದಾರೆ. ಅದನ್ನ ಸಹಿಸೋಕೆ ಆಗ್ತಿಲ್ಲ ಅಂತಾನೂ ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಸಾಲು ವಿಡಿಯೋಗಳನ್ನು ಹಂಚಿಕೊಂಡಿದೆ. ಒಟ್ನಲ್ಲಿ ಬಿಜೆಪಿಯವರು ರಾಮ ಮಂದಿರ ನಿರ್ಮಾಣದ ಸಂಭ್ರಮದಲ್ಲಿದ್ರೆ, ಕಾಂಗ್ರೆಸ್ ನಾಯಕರು ರಾಮ್ಜಿ ಯೋಜನೆ ವಿರುದ್ಧ ಸಮರ ಸಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ರಾಜೀವ್ ಗೌಡನಿಗೆ ಹೈಕೋರ್ಟ್ನಲ್ಲೂ ರಿಲೀಫ್ ಸಿಕ್ಕಿಲ್ಲ. ಎಫ್ಐಆರ್ ರದ್ದು ಕೋರಿ ಹಾಕಿದ್ದ ಅರ್ಜಿಯನ್ನೇ ಹೈಕೋರ್ಟ್ ವಜಾ ಮಾಡಿ ತನಿಖೆಗೆ ಸೂಚನೆ ಕೊಟ್ಟಿದೆ. ಇಷ್ಟಾದರೂ ಪೊಲೀಸರು ಮಾತ್ರ ನಟೋರಿಯಸ್ ರಾಜೀವನನ್ನ ಬಂಧಿಸದೆ ಹೊಸ ನಾಟಕ ಶುರು ಮಾಡಿದೆ. ನಮ್ಮ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಂತ ಹೇಳಿದ್ದೀನಿ. ನಾನು ಇನ್ನ ಒಳ್ಳೆತನ ನೋಡಿದ್ದೀನಿ, ಕೆಟ್ಟತನ ನೋಡಿಲ್ಲ. ಧಮ್ಕಿ ರಾಜೀವನಿಗೆ ಹೈಕೋರ್ಟ್ನಿಂದ ಶಾಕ್. ಎಫ್ಐಆರ್ ರದ್ದು ಕೋರಿದ್ದ ರಾಜೀವನ ಅರ್ಜಿ ವಜಾ. ನಮ್ಮ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಂತ ಹೇಳಿದ್ದೀನಿ. ಯಾವ ಬಿಚ್ಚಿದ ಬಂದು ಹೊಡಿತಾ ಇದೆ ಚಪ್ಪಲಿ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡರಿಗೆ ಫೋನಿನಲ್ಲಿ ಕೆಟ್ಟ ಪದಗಳಿಂದ ಧಮಕಿ ಹಾಕಿದ್ದ ಕ್ರಿಮಿನಲ್ ರಾಜೀವ್ ಗೌಡನಿಗೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ನನ್ನ ಮೇಲಿರುವ ಎಫ್ಐಆರ್ಗಳನ್ನ ರದ್ದು ಮಾಡಿ ಅಂತ ಹಾಕಿದ್ದ ಅರ್ಜಿಗಳನ್ನ ಹೈಕೋರ್ಟ್ ವಜಾಗೊಳಿಸಿದೆ. ನಿಯಂತ್ರಣವಿಲ್ಲದ ನಾಲಗೆಯೇ ಎಲ್ಲವನ್ನೂ ಹಾಳು ಮಾಡುತ್ತೆ. ನಾಲಗೆ ಶುದ್ಧ ಆಗಿರಬೇಕು. ಮಹಿಳೆಯರು ಅಂದ್ರೆ ಗೌರವಾಗಿಲ್ವಾ? ಇಂಥವರಿಗೆ ಕಾನೂನು ರಕ್ಷಣೆ ಸಿಗಬೇಕಾ ಅಂತ ಹೈಕೋರ್ಟ್ ಛೀಮಾರಿ ಹಾಕಿತ್ತು. ಈಗ ಬಂಧನದಿಂದ ಯಾವುದೇ ರಕ್ಷಣೆಯನ್ನು ನೀಡಲ್ಲ. ತನಿಖೆ ಮುಂದುವರೆಸಿ ಅಂತ ಹೈಕೋರ್ಟ್ ಹೇಳಿದೆ. ಎಲ್ಲಿದ್ದಾನೆ ನಟೋರಿಯಸ್ ರಾಜೀವ? ಎಲ್ಲಿದ್ದಾನೆ ನಟೋರಿಯಸ್ ರಾಜೀವ್ ಗೌಡ? ಎಲ್ಲಿದ್ದಾನೆ ಚಪ್ಪಲ್ ಎಲ್ದಿ ಹೊಡಿತೀನಿ, ಜನರನ್ನ ನುಗ್ಗಿಸಿ ದೊಂಬಿ ಎಬ್ಬಿಸ್ತೀನಿ ಅಂತಿದ್ದ ರಾಜೀವ? ಎಲ್ಲಿ ಹೋಗಿದ್ದಾನೆ ರಿಯಲ್ ಎಸ್ಟೇಟ್ ದಂಧೆಕೋರ ಕಾಂಗ್ರೆಸ್ ಮುಖಂಡ ರಾಜೀವ? ಇದು ರಾಜ್ಯದ ಜನ ಕೇಳ್ತಿರೋ ಪ್ರಶ್ನೆ. ಬಿಜೆಪಿಯವರು ಜೆಡಿಎಸ್ನವರು ಕೇಳ್ತಾಗಿರೋ ಪ್ರಶ್ನೆ. ಈ ಪ್ರಶ್ನೆಯನ್ನ ಸರ್ಕಾರಕ್ಕೂ ಕೇಳ್ತಿದ್ದಾರೆ, ಪೊಲೀಸ್ ಇಲಾಖೆಗೂ ಕೇಳ್ತಿದ್ದಾರೆ. ಆದ್ರೂ ಧಮಕಿ ರಾಜೀವ್ನನ್ನ ಪೊಲೀಸರು ಇಲ್ಲಿಯವರೆಗೂ ಹಿಡಿಯೋದಕ್ಕಾಗಿಲ್ಲ. ಕೇಳಿದ್ರೆ ಪೊಲೀಸರದ್ದು ಒಂದೇ ಉತ್ತರ, ಆದಷ್ಟು ಬೇಗ ಹಿಡಿತೀವಿ ಅನ್ನೋದು. ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತು ಅಕ್ಕಪಕ್ಕ ಸ್ಟೇಟ್ಸಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. ಸರ್, ಎಷ್ಟು ತಂಡಗಳು, ಎಷ್ಟು ಸಿಬ್ಬಂದಿಗಳು ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ? ನೋಡಿ, ಅದು ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ. ಇದು ನಾನು ಮೀಡಿಯಾ ಮುಖಾಂತರ ತಮ್ಮೆಲ್ಲ ಗಮನಕ್ಕೆ ಹೇಳ್ತೀವಿ. ಅವರು ಕೂಡ ಮೇ ಬಿ ಯಾವುದು ಜಾಗ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ, ಅವರಿಗೆ ಕೂಡ ಗೊತ್ತಾಗುತ್ತೆ. ಸೊ ದಯವಿಟ್ಟು ಆ ಪ್ರಶ್ನೆ ನಮಗೆ ಕೇಳಬಾರ್ದು, ಅದು ಮಾಹಿತಿ ನಮಗೆ ಶೇರ್ ಮಾಡೋಕ್ಕೆ ಆಗಲ್ಲ. ಚಿಕ್ಕಬಳ್ಳಾಪುರ ಎಸ್ಪಿ ಅವರೇ ಹೇಳೋ ಪ್ರಕಾರ ಅವನು ಸಾಮಾನ್ಯ ವ್ಯಕ್ತಿಯಲ್ಲ, ನಟೋರಿಯಸ್. 16 ಪ್ರಕರಣಗಳಲ್ಲಿ ಬೇಕಿರೋ ಕ್ರಿಮಿನಲ್. ತನ್ನ ಕ್ರಿಮಿನಲ್ ಕೇಸ್ಗಳಿಂದ ರಕ್ಷಣೆ ಪಡೆಯೋಕೆ ರಾಜಕೀಯಕ್ಕೂ ಎಂಟ್ರಿ ಕೊಟ್ಟಿದ್ದ. ನೋಡಿ, ಅವರು ಸಾಮಾನ್ಯ ವ್ಯಕ್ತಿ ಇಲ್ಲ. ಅವರ ಮೇಲೆ ಕೂಡ ಎಷ್ಟು 16 ಕೇಸ್ ಇದೆ, 16 ಕೇಸಸ್ ಇದೆ. ಸುಮಾರು ಕೇಸಸ್ ಅವರು ಪೊಲೀಸ್ ಕೇಸಸ್ ಆಗಿದೆ ಅವರ ಮೇಲೆ. ಅವರಿಗೆ ಕೂಡ ಗೊತ್ತು ಪೊಲೀಸ್ ಹೇಗೆ ಕೆಲಸ ಮಾಡ್ತಾರೆ, ಏನೇನು ಮಾಡ್ತಾರೆ, ಏನೇನು ಚೆಕ್ ಮಾಡ್ತಾರೆ, ಸುಮಾರು ಮಾಹಿತಿ ಇದೆ ಅವರಿಗೆ ಕೂಡ. ನಾನು ಸ್ವಂತ ASP ಆಗಿ ಅವರ ಮೇಲೆ 2 ಅಟ್ರಾಸಿಟಿ ಕೇಸಸ್ ಇತ್ತು, ನಾನು ಸ್ವಂತ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಸೊ ಅವರಿಗೆ ಕೇಸಸಲ್ಲಿ ಕ್ರೈಮಲ್ಲಿ ಮೊದಲಿಂದ ಇನ್ವಾಲ್ವ್ಮೆಂಟ್ ಇದೆ, ತುಂಬ ನೊಟೋರಿಯಸ್ ಇದ್ದಾರೆ ಅವರು. ಘಟನೆ ನಡೆದು 9 ದಿನವಾಯ್ತು. ರಾಜೀವ್ ಗೌಡ ಬೆನ್ನಿಗೆ ಪ್ರಭಾವಿ ಸಚಿವರು ನಿಂತಿದ್ದಾರೆ ಅಂತ ಬಿಜೆಪಿ ಜೆಡಿಎಸ್ನವರು ಆರೋಪಿಸುತ್ತಿದ್ದಾರೆ. ಆದ್ರೂ ಪೊಲೀಸರು ಕ್ರಿಮಿನಲ್ ರಾಜೀವ್ ಗೌಡನನ್ನ ಬಂಧಿಸೋಕೆ ಆಗಿಲ್ಲ. ಎಂತೆಂಥ ಕ್ರಿಮಿಗಳನ್ನ, ಉಗ್ರರನ್ನ ಬೇಟೆಯಾಡೋ ಪೊಲೀಸರಿಗೆ ರಾಜೀವ್ ಗೌಡ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಾನೆ ಅಂದ್ರೆ ಅವನಿಗೆ ಪೊಲೀಸ್ ಇಲಾಖೆಯಲ್ಲೂ ಬೆಂಬಲಿಗರು ಇದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೈಕೋರ್ಟ್ನಲ್ಲೂ ರಾಜೀವನಿಗೆ ಛೀಮಾರಿ ಹಾಕಾಯ್ತು. ಈಗ ಪೊಲೀಸರು ಆಡ್ತಿರೋ ನಾಟಕಕ್ಕೆ ಯಾವಾಗ ಪೊಲೀಸರೇ ತೆರೆ ಎಳೀತಾರೆ ಅಂತ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.